ಪಾಕಿಸ್ತಾನದಲ್ಲಿ ನಾಳೆ ಇರಾನ್ ಅಮೆರಿಕ ಶಾಂತಿ ಮಾತುಕತೆಗೆ ಮುಂದಾಗಿತ್ತು. ಆದ್ರೆ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಪಾಕಿಸ್ತಾನಕ್ಕೆ ಇರಾನ್ನ ನಿಯೋಗ ತೆರಳಲ್ವಾ? ಈಗಾಗಲೇ ಇರಾನ್ನ ರಾಯಭಾರಿ ಕಚೇರಿ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಮೊದಲು ಪಾಕ್ಗೆ ತೆರಳುತ್ತಾ ಇರೋದಾಗಿ ಟ್ವೀಟ್ ಮಾಡಿದ್ರು, ಆದ್ರೆ ಈಗ ಏಕಾಏಕಿ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ ರಾಯಭಾರಿ ಕಚೇರಿ. ಹಾಗಾದ್ರೆ ಇದರ ಅರ್ಥ ಏನು? ನಾಳೆ ಶಾಂತಿ ಮಾತುಕತೆಗೆ ಇರಾನ್ ಮುಂದಾಗೋದಿಲ್ವಾ? ಪಾಕಿಸ್ತಾನಕ್ಕೆ ತೆರಳಲ್ವಾ? ಏಕೆಂದ್ರೆ ಕದನ ವಿರಾಮ 2 ವಾರಗಳ ಕಾಲ ಕದನ ವಿರಾಮವನ್ನ ಎರಡೂ ದೇಶಗಳು ಕೂಡ ಒಪ್ಪಿಕೊಂಡು ಘೋಷಣೆ ಮಾಡಿತ್ತು. ಅದಾದ ನಂತರದಲ್ಲಿ ಲೆಬನಾನ್ ಮೇಲೆ ಆದಂತಹ ಅಟ್ಯಾಕ್, ಅಲ್ಲಿ ಆದಂತಹ ಸಾವು ನೋವು ಈಗ ಇರಾನ್ನ ಕೆರಳುವಂತೆ ಮಾಡಿದೆ. ಹಾಗಾಗಿ ಕದನ ವಿರಾಮದ ಮೇಲೆ ನಮಗೆ ನಂಬಿಕೆಯೇ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಏನು ಶಾಂತಿ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಎರಡೂ ದೇಶಗಳು ಮುಂದಾಗಿದ್ವು. ನಮಗೆ ಕದನ ವಿರಾಮದ ಮೇಲೆ ನಂಬಿಕೆ ಇಲ್ಲ. ಇರಾನ್ ಸೇನೆಯ ವಕ್ತಾರ ಅಮೀರ್ ನಿಯಾ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸೇನೆ ಎಚ್ಚರದಿಂದ ಸರ್ವಸನ್ನದ್ಧವಾಗಿದೆ. ಡೊನಾಲ್ಡ್ ಟ್ರಂಪ್ ನಂಬಿಕೆಗೆ ಅರ್ಹರಲ್ಲ. ನಮ್ಮ ಸೇನೆ ಯುದ್ಧ ಪುನರಾರಂಭಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಒಂದು ಎಚ್ಚರಿಕೆಯ ಸಮೇತವಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇರಾನ್ ಅಮೆರಿಕ ಶಾಂತಿ ಮಾತುಕತೆಗೆ ಪಾಕಿಸ್ತಾನ ವೇದಿಕೆ. ಇರಾನ್ ಜೊತೆಗಿನ ಶಾಂತಿ ಮಾತುಕತೆಗೆ ಅಮೆರಿಕ ಕೂಡ ಸಿದ್ಧತೆಯನ್ನು ನಡೆಸ್ತಾ ಇದೆ. ಮಾತುಕತೆಯ ನೇತೃತ್ವವನ್ನು ವಹಿಸುತ್ತಾರೆ ಜೆಡಿ ವಾನ್ಸ್ ತಂಡ. ಏಪ್ರಿಲ್ 11ರಂದು ಪಾಕಿಸ್ತಾನದಲ್ಲಿ ಮೊದಲ ಸುತ್ತಿನ ಮಾತುಕತೆ ಆಗುತ್ತೆ. ವಾನ್ಸ್ ಜೊತೆ ಇಸ್ಲಾಮಾಬಾದ್ಗೆ ಜಾರೆಡ್ ಕುಶ್ನರ್ ಭೇಟಿ ಕೊಡ್ತಾರೆ. ಯುದ್ಧ ಬಿಟ್ಟು ರಾಜತಾಂತ್ರಿಕ ಹಾದಿ ಹಿಡಿದಿದ್ದಾರೆ ದೊಡ್ಡಣ್ಣ ಅಮೆರಿಕ. ಇರಾನ್ನ 10 ಅಂಶಗಳ ಹಳೆಯ ಯೋಜನೆ ತಿರಸ್ಕರಿಸಿದ್ದಾರೆ ಟ್ರಂಪ್. ಈಗ ಇರಾನ್ ಏನು 10 ಅಂಶಗಳನ್ನು ನೀಡಿತು ಅದನ್ನ ಈಗ ಟ್ರಂಪ್ ಆಗಲೇ ತಿರಸ್ಕರಿಸಿದ್ದಾರೆ. ಏಪ್ರಿಲ್ 7ರಂದು ಸಲ್ಲಿಸಿದಂತಹ ಹೊಸ ಪ್ರಸ್ತಾವನೆಯಿಂದ ಈಗ ವೈಟ್ ಹೌಸ್ ಮಣಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ ಬಳಿ ಇರುವಂತಹ ಯುರೇನಿಯಂ ಹಸ್ತಾಂತರಿಸೋದಕ್ಕೆ ಇರಾನ್ ಒಪ್ಕೊಂಡಿದೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸೋದನ್ನ ಕೂಡ ಇರಾನ್ ಒಪ್ಕೊಂಡಿತ್ತು. ಹೀಗಾಗಿ ಶಾಂತಿ ಮಾತುಕತೆಗೆ ಎರಡೂ ದೇಶಗಳು ಕೂಡ ಮುಂದಾಗಿವೆ. ಇನ್ನು ಹಿಜ್ಬುಲ್ಲಾ ಮುಖ್ಯಸ್ಥನ ಹತ್ಯೆಗೆ ಇಸ್ರೇಲ್ ಸೇನೆ ಯತ್ನ ನಡೆಸ್ತಾ ಇದೆ. ನಯೀಂ ಖಾಸಿಂ ಉಳಿದುಕೊಳ್ತಾ ಇದ್ದಂತಹ ಕಟ್ಟಡದ ಮೇಲೆ ದಾಳಿಯನ್ನು ನಡೆಸಿದೆ. ಮಿಸೈಲ್ಸ್ ದಾಳಿಯಲ್ಲಿ ಖಾಸಿಂ ಸೋದರಳಿಯ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಿಂ ಸೋದರಳಿಯ ಅಲಿ ಯೂಸುಫ್ ಹರ್ಷಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಮಿಸೈಲ್ಸ್ ದಾಳಿಗೆ ಲೆಬನಾನ್ನಲ್ಲಿ ಹಲವು ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಪುಟ್ಟ ಕಂದಮ್ಮಗಳು ಕೊನೆಯುಸಿರೆಳೆದಿವೆ. ಮುಗ್ಧ ಮಕ್ಕಳನ್ನ ಕೊಂದಿದ್ದೇ ನೆತನ್ಯಾಹು ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.